ಡೀಡ್ ರೈಟರ್ ಅಥವಾ ಡಾಕ್ಯುಮೆಂಟ್ ರೈಟರ್ ಏನಿರ್ತಾರೆ ಅವರು ಕೇವಲ ಒಂದು ಡಾಕ್ಯುಮೆಂಟನ್ನು ರೈಟ್ ಮಾಡಿಕೊಟ್ರೆ ಸಾಲೋದಿಲ್ಲ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡಬೇಕು. ಆ ರೀತಿಯಲ್ಲಿ ಪರಿಶೀಲನೆ ಮಾಡುವಂಥದ್ದು ಆತನ ಒಂದು ಆದ್ಯ ಕರ್ತವ್ಯ ಅಂತೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಡೀಟೇಲ್ ಅನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತೆ. ಈ ಒಂದು ಪ್ರಕರಣದಲ್ಲಿ ಒಂದು ಜಮೀನನ್ನು ಪರ್ಚೇಸನ್ನು ಮಾಡಿರ್ತಾರೆ. ಅವರು ಆಂಧ್ರ ಪ್ರದೇಶದಲ್ಲಿ ವಾಸ ಇರೋದ್ರಿಂದ ಬೇರೊಬ್ಬರಿಗೆ ಅದನ್ನು ನೋಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ. ಆದರೆ ಕೆಲ ದಿನಗಳ ನಂತರ ಇನ್ನೊಬ್ಬರು ಇದರ ಒಂದು ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು 1.15 crore ಅಗ್ರಿಮೆಂಟನ್ನು ಮಾಡಿರ್ತಾರೆ. ಈ ಒಂದು ವಿಚಾರವನ್ನು ತಿಳಿದ ನಂತರದಲ್ಲಿ ಅವರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ. ಇದರಲ್ಲಿ ಇನ್ಕ್ಲೂಡಿಂಗ್ ಡೀಡ್ ರೈಟರ್ನ್ನು ಕೂಡ ಸೇರಿಸಲಾಗಿರುತ್ತೆ. ಸೊ ಇವರು ನೆಕ್ಸ್ಟ್ ಡೀಡ್ ರೈಟರು ಅವರ ಒಂದು ವಾದ ಏನಿರ್ತದೆ ಇದರಲ್ಲಿ ಅಂದರೆ, ನನಗೆ ಏನು ರೆವಿನ್ಯೂ ಡಾಕ್ಯುಮೆಂಟನ್ನು ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಡೀಡ್ ರೈಟನ್ನು ಮಾಡಿರ್ತೀನಿ, ಆದರೆ ಅದರ ಹೊರತುಪಡಿಸಿ ನನ್ನದೇನು ಇರೋದಿಲ್ಲ. ಸೊ ಹಾಗಾಗಿ ಕರ್ನಾಟಕ ರಿಜಿಸ್ಟ್ರೇಷನ್ ಡೀಡ್ ರೈಟರ್ಸ್ ಲೈಸೆನ್ಸ್ ರೂಲ್ಸ್ 1979 ಇದರ ಒಂದು ಅನ್ವಯನೂ ಕೂಡ ನನ್ನದು ಏನಿರೋಲ್ಲ, ನಾನು ಕೇವಲ ಇದರಲ್ಲಿ ನಂದು ಯಾವುದೇ ರೋಲ್ ಇರೋದಿಲ್ಲ. ಅವರು ಕೊಟ್ಟಿರ್ತಾರೆ, ಡೀಡನ್ನು ಮಾಡ್ಕೊಳ್ಳೋದಕ್ಕೆ ಹೇಳಿರ್ತಾರೆ, ಅದನ್ನು ಮಾಡಿರ್ತೀನಿ ಅಂತೇಳಿ ಹೇಳಿರ್ತಾರೆ. ಸೊ ಆದರೆ ಕರ್ನಾಟಕ ಹೈಕೋರ್ಟ್ ಎಲ್ಲವನ್ನು ಗಮನಿಸಿ ಇದರ ಒಂದು ವಾದ ವಿವಾದಗಳನ್ನು ಪರಿಶೀಲನೆಯನ್ನು ಮಾಡಿ, ಮತ್ತು ಅವರು ಡಾಕ್ಯುಮೆಂಟನ್ನು ಕೂಡ ಅವರು ಆಂಧ್ರ ಪ್ರದೇಶದಲ್ಲಿ ಇರೋರಾಗಿದ್ದು ಆದರೆ ಇಲ್ಲಿ ಇರೋರಲ್ಲ, ಆದರೆ ಎಲ್ಲವನ್ನು ಪರಿಶೀಲನೆ ಮಾಡಿ ಯಾವುದೇ ಒಂದು ಡೀಡನ್ನು ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡೋದು ಡೀಡ್ ರೈಟರ ಆದ್ಯ ಕರ್ತವ್ಯ ಆಗಿರುತ್ತೆ. ಸೊ ಆ ರೀತಿ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಡೀಡನ್ನು ಮಾಡಿಕೊಡ್ಬೇಕೇ ಹೊರತು ಬೇರೆ ಏನೋ ಹೇಳಿದ್ರು ಅಂತೇಳಿ ಆ ಥರ ಒಂದು ಏಕಾಏಕಿ ಸುಮ್ಮನೆ ಏನೋ ಒಂದು ಮನಸ್ಸೋ ಇಚ್ಛೆ ಡೀಡನ್ನು ಮಾಡ್ಕೊಡೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಒಂದು ತೀರ್ಪಿನಲ್ಲಿ, ಅಂದರೆ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಶೇಖರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಅಂದರೆ ಈ ಜಡ್ಜ್ಮೆಂಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ.